ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮಾಹಿತಿ ಕೇಂದ್ರಕ್ಕೆ. ಸೊ ಇವತ್ತು ನಾನು ನಿಮ್ಮ EPF ಅಂದರೆ ಪ್ರೊವಿಡೆಂಟ್ ಫಂಡ್ EPFನ ಪಾಸ್ಬುಕ್ ಹೇಗೆ ಅದನ್ನು ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಓಪನ್ ಮಾಡೋದು ಅಂತಂದೇಳಿ ನಾನು ಒಂದಿಷ್ಟು ಸ್ಟೆಪ್ನ ಹೇಳ್ಕೊಡ್ತೀನಿ. ಸೊ ನಿಮ್ಮದು ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಮೊಬೈಲಲ್ಲೇ ಮಾಡ್ಕೋಬೋದು ನೀವೇ. ಸೊ ಎಲ್ಲಿ ಹೋಗೋಂಥ ಅವಶ್ಯಕತೆ ಇಲ್ಲ. ಕ್ಲೈಮ್ ಕೂಡ ಮಾಡ್ಕೋಬೋದು, ನಿಮ್ಮ ಫೋನಲ್ಲೇ ನೀವೇ ಮಾಡ್ಕೋಬೋದು. ಅದು ಹೇಗೆ ಅಂತಂದೇಳಿ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಇವಾಗ PFನ ಪಾಸ್ಬುಕ್ ಡೌನ್ಲೋಡ್ ಮಾಡೋದು ಹೇಗೆ ಅಂತಂದೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿರಿ EPF ಪಾಸ್ಬುಕ್ ಅಂತಂದೇಳಿ. EPF ಪಾಸ್ಬುಕ್ ಅಂತ ಸರ್ಚ್ ಮಾಡಿ ಎಂಟರ್ ಹೊಡ್ರಿ. ಸೊ ಇಲ್ಲಿ ಮೆಂಬರ್ ಪಾಸ್ಬುಕ್ ಅಂತಂದೇಳಿ ಬರುತ್ತೆ. ಮೆಂಬರ್ ಪಾಸ್ಬುಕ್ EPF ಅಂತಂದಿದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇವಾಗ EPFದು ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಅದು ಬಂದು ನಿಮಗೆ UAN ನಂಬರು ಮತ್ತು ಪಾಸ್ವರ್ಡ್ ಎರಡು ನಿಮ್ಮದು ಆಲ್ರೆಡಿ ಇರುತ್ತೆ. ಸೊ UAN ನಂಬರು ಮತ್ತು ಪಾಸ್ವರ್ಡ್ ಇಲ್ಲ ಅಂದರೆ ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಬೇಕಂತಂದೇಳಿ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ UAN ನಿಮ್ಮದು ಇಲ್ಲಿ ಎಂಟ್ರಿ ಮಾಡ್ಬೇಕು. ಸೊ ನೋಡ್ಬೋದು, ನಾನು ಇಲ್ಲಿ UAN ಎಂಟ್ರಿ ಮಾಡ್ತೀನಿ. ಸೊ ಆಮೇಲೆ ಇಲ್ಲಿ ನಾನು ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ. ಆಮೇಲೆ ಇಲ್ಲೊಂದು ಕ್ಯಾಪ್ಚರ್ ಇದೆ ಗೂಗಲ್ದು, ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. MH58. ಸೊ ಇಷ್ಟು ಎಂಟ್ರಿ ಮಾಡಿದ್ದಾದಮೇಲೆ ಸೈನ್ ಇನ್ ಅಂತಂದೇಳಿ ನೀವು ಸೈನ್ ಇನ್ ಕ್ಲಿಕ್ ಮಾಡಿರಿ. ಸೊ ಅವಾಗ ನಿಮ್ದು ಏನಾಗುತ್ತೆ, ಪಾಸ್ಬುಕ್ಕು ಓಪನ್ ಆಗುತ್ತೆ. ಸೊ ಇದರಲ್ಲಿ ಪಾಸ್ಬುಕ್ಕಲ್ಲಿ ಬಂದು ಫಸ್ಟು ಹೋಮ್ ಅಂತ ಇರುತ್ತೆ, ನೆಕ್ಸ್ಟು ಪ್ರೊಫೈಲ್ ಅಂತ ಇದೆ, ನೆಕ್ಸ್ಟು ಪಾಸ್ಬುಕ್ ಅಂತ ಇದೆ, ನೆಕ್ಸ್ಟು ಕ್ಲೈಮ್ಸ್ ಅಂತಂದಿದೆ ಮೇನ್ ಪೇಜಲ್ಲಿ ಬಂದು, ನೆಕ್ಸ್ಟ್ ಸರ್ವಿಸ್ ಹಿಸ್ಟ್ರಿ ಅಂತ ಇದೆ, ನೆಕ್ಸ್ಟು ಕ್ಯಾಲ್ಕುಲೇಟರ್ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಪಾಸ್ಬುಕ್ಕಲ್ಲಿ ಬಂದು ಪಾಸ್ಬುಕ್ ಅಂತಂದು ಕ್ಲಿಕ್ ಮಾಡ್ಕೊಳ್ರಿ. ಸೊ ಇದರಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಬರುತ್ತೆ, ಕೆಳಗಡೆ ಬರ್ರಿ. ಕೆಳಗಡೆ ನಿಮ್ಮ ಪಾಸ್ಬುಕ್ ಎಲ್ಲ ತೋರಿಸುತ್ತೆ. ನಿಮ್ಮದು ಪಾಸ್ಬುಕ್ದಲ್ಲಿ ಟೋಟಲ್ಲು ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು, ಪೆನ್ಷನ್ ಕಾಂಟ್ರಿಬ್ಯೂಷನು ಎಲ್ಲ ಪ್ರತಿಯೊಂದೂ ಇಲ್ಲಿ ಶೋ ಆಗಿರುತ್ತೆ. ಪ್ರತಿ ಮಂತು ನಿಮ್ಮದು ಪೇಡ್ ಆಗಿದ್ದು ಮತ್ತು ಡ್ಯೂ ಇದ್ದರೆ ಡ್ಯೂ ತೋರಿಸುತ್ತೆ, ಕ್ಲೈಮ್ ಮಾಡಿದರೆ ಕ್ಲೈಮ್ ಹಿಸ್ಟ್ರಿ ತೋರಿಸುತ್ತೆ. ನೆಕ್ಸ್ಟು ನಿಮ್ಮದು ಪಾಸ್ಬುಕ್ಕ ಬಂದು ಡೌನ್ಲೋಡ್ ಆ್ಯಸ್ ಎ PDF ಅಂತಂದು ಇಲ್ಲಿದೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ಮೇಲ್ಗಡೆ ತೋರಿಸುತ್ತೆ ಡೌನ್ಲೋಡ್ ಫೈಲ್ ಅಂತಂದೇಳಿ. ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪಾಸ್ಬುಕ್ಕ ಈ ಥರ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ಒಂದು ನಿಮ್ಮದು ಪಾಸ್ಬುಕ್ಕ ಡೌನ್ಲೋಡ್ ಮಾಡೋದು ಮಾಹಿತಿಯಾಗಿರುತ್ತದೆ. ಸೊ ಯಾರೆಲ್ಲ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಪಾಸ್ಬುಕ್ ಅಂತಂದರೆ ಜಸ್ಟ್ ಇಷ್ಟು ಕ್ಲಿಕ್ ಮಾಡಿ ನಿಮ್ಮ ಪಾಸ್ಬುಕ್ಕ ಡೌನ್ಲೋಡ್ ಆಗುತ್ತೆ. ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋದು ನೀವು. ಥ್ಯಾಂಕ್ ಯು.